ನನ್ನ ತುರ್ತು ಶಸ್ತ್ರಚಿಕಿತ್ಸೆಯ ನಂತರ ನಾನು ಗಾಳಿಯ ಹಾಸಿಗೆಯ ಮೇಲೆ ಮಲಗಬೇಕೆಂದು ನನ್ನ ತಂಗಿ ನನಗೆ ತಿಳಿಸಲು ಪ್ರಯತ್ನಿಸಿದಳು. ಹಾಗಾಗಿ ನಾನು ಅವಳ ಮದುವೆಗೆ ಹೋಗುವುದನ್ನು ನಿಲ್ಲಿಸಿದೆ. ನನ್ನ ಕಿರಿಯ ತಂಗಿ ಯಾವಾಗಲೂ ಮನೆಯಲ್ಲಿ ಎಲ್ಲರಿಗೂ ಪ್ರಿಯವಾದವಳು. ನಾನು ಅವಳನ್ನು ಪ್ರೀತಿಸುತ್ತೇನೆ, ಆದರೆ ಅವಳು ನಿಜಕ್ಕೂ ಒಂದು ದುಃಸ್ವಪ್ನ. ಅವಳ ಮದುವೆಯ ವಿಷಯ ಬಂದಾಗ ನಾನು ನನ್ನ ನೇರಳೆ ಬಣ್ಣದ ಕೂದಲನ್ನು ಡೈ ಮಾಡಿಸಬೇಕು, ನನ್ನ ಟ್ಯಾಟೂಗಳನ್ನು ಮುಚ್ಚಿಕೊಳ್ಳಬೇಕು ಮತ್ತು ಅವಳಿಗಾಗಿ ಉಚಿತವಾಗಿ ಕೇಕ್ ತಯಾರಿಸಬೇಕು ಎಂದು ಅವಳು ಬೇಡಿಕೊಂಡಳು. ಸೂರ್ಯನ ಶಾಖಕ್ಕೆ ತೆರೆದುಕೊಳ್ಳುವುದು ನನಗೆ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿ ಎಂದು ತಿಳಿದಿದ್ದರೂ ಸೆಪ್ಟೆಂಬರ್ ತಿಂಗಳ ಬಿಸಿಲಿನಲ್ಲಿ ನಿಲ್ಲಲು ನಾನು ಒಪ್ಪಿಕೊಂಡೆ. ಅವಳಿಗಾಗಿ ನಾನು ಎಲ್ಲವನ್ನೂ ಮಾಡಲು ಸಿದ್ಧವಿದ್ದೆ. ಆದರೆ ನಂತರ ಬಚೆಲೊರೆಟ್ ಪಾರ್ಟಿಯ ವಿಷಯ ಬಂದಿತು. ಅದರ ಯೋಜನೆಯೇ ಒಂದು ದೊಡ್ಡ ದುರಂತವಾಗಿತ್ತು. ದುಬಾರಿ ಉಡುಪುಗಳು, ಸರಿಯಿಲ್ಲದ ಪ್ರಯಾಣದ ವ್ಯವಸ್ಥೆ ಮತ್ತು ಯಾವುದೇ ಸಮನ್ವಯತೆ ಇರಲಿಲ್ಲ. ಕೊನೆಗೆ ತಾಳಮೀರಿ ಹೋದ ಘಟನೆ ನಡೆಯಿತು. ಹಾಸಿಗೆಗಳು ಸಾಕಾಗುತ್ತಿಲ್ಲದ ಕಾರಣ ನಾನು ಗಾಳಿಯ ಹಾಸಿಗೆಯ ಮೇಲೆ ಮಲಗಬೇಕೆಂದು ನನ್ನ ತಂಗಿ ನನಗೆ ಫೋನ್ ಮಾಡಿ ಹೇಳಿದಳು. ವಿಷಯವೇನೆಂದರೆ, ಪ್ಯಾಂಕ್ರಿಯಾಸ್ ತೀವ್ರವಾದ ದಾಳಿಯ ನಂತರ ನಾನು ತುರ್ತು ಪಿತ್ತಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೆ. ಚೇತರಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಹಾಸಿಗೆಯ ಮೇಲೆ ಏರಲು ಕೂಡ ನನಗೆ ಸಹಾಯದ ಅಗತ್ಯವಿತ್ತು. ವೈದ್ಯಕೀಯ ಕಾರಣದಿಂದ ನನಗೆ ನಿಜವಾದ ಹಾಸಿಗೆಯ ಅಗತ್ಯವಿದೆ, ಇಲ್ಲದಿದ್ದರೆ ನಾನು ಬರಲು ಸಾಧ್ಯವಿಲ್ಲ ಎಂದು ನಾನು ಅವಳಿಗೆ ಹೇಳಿದೆ. ಅದಕ್ಕೆ ಅವಳ ಪ್ರತಿಕ್ರಿಯೆ ಏನಾಗಿತ್ತು ಗೊತ್ತಾ? ಅವಳು ನರ್ಸಿಂಗ್ ಓದುತ್ತಿದ್ದಾಳೆ, ಹಾಗಾಗಿ ನನ್ನ ಶಸ್ತ್ರಚಿಕಿತ್ಸೆಯು ನಾನ್-ಇನ್ವೇಸಿವ್ ಅಥವಾ ಅಷ್ಟು ಗಂಭೀರವಾದುದಲ್ಲ ಎಂದು ಹೇಳಿ ಅವಳು ನನಗೆ ಕೇವಲ ತಿಳಿಸುತ್ತಿದ್ದಾಳೆ ಅಷ್ಟೇ, ಕೇಳುತ್ತಿಲ್ಲ ಎಂದು ಹೇಳಿದಳು. ಅಷ್ಟೇ, ಅಲ್ಲಿಗೆ ಎಲ್ಲವೂ ಮುಗಿಯಿತು. ನಾನು ಮದುವೆಗೆ ಬರುತ್ತಿಲ್ಲ ಮತ್ತು ಅಧಿಕೃತವಾಗಿ ಬ್ರೈಡ್ಸ್ ಮೇಡ್ ಆಗಿ ಭಾಗವಹಿಸುವುದಿಲ್ಲ ಎಂದು ಅವಳಿಗೆ ತಿಳಿಸಿದೆ. ಈಗ ನಾನು ತಪ್ಪು ಮಾಡಿದ್ದೇನೆಯೇ?